ನೀವು ದಲಿತ ಸಚಿವರು ಶಾಸಕರುಗಳು ಸಭೆ ಸೇರಿದಂತ ಸಂದರ್ಭದಲ್ಲಿ ಬ್ರೇಕ್ ಸುರ್ಜೇವಾಲಾ ಮುಖಾಂತರ ಈಗ ಒಂದು ಬಣದ ಶಾಸಕರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಸಂದೇಶ ಕೊಡ್ತಿದ್ದಾರೆ ಸರ್ ಇದು ಒಟ್ಟಿಗೆ ಸೇರುವ ಮೂಲಕ? ಏನು ಸಂದೇಶ ಏನಿಲ್ಲ, ಕೂಡಿದ್ದಾರೆ ಅದು ಹೇಳಿದಾರೆ, ನಿಮ್ಮ ಮುಂದೆ ಹೇಳಿದಾರಲ್ಲ, ಮತ್ತೇನು ಸಂದೇಶ ರೀ? ನಿಮ್ಗೆ ಹೇಳಿದಾರೆ, ಅವರು ಗೊಂದಲ ಬಗೆಹರಿಸಬೇಕು ಅದಕ್ಕೆ ಕೂಡಿದೀವಿ ಅಂತ ಹೇಳಿದ್ದಾರೆ ಅಷ್ಟೇ ರೀ. ಓಪನ್ ಇದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಅಧಿಕಾರ ಕೊಡಬೇಕಾ ಬಿಡಬೇಕಾ, ಅವರು ಇಲ್ಲಿ ಯಾರ ನಾವು ಇಲ್ಲ ಅಲ್ಲಿ ಯಾರು, ಅದೇ ಗೊಂದಲ ಬಗೆಹರಿಸ್ಬೇಕಂತ ಎಲ್ಲರೂ ಹೇಳೋದು, ಅದೇ ಉದ್ದೇಶ. ಹೌದಾ, ಅದನ್ನು ತೆಗೆದುಕೊಳ್ಬೇಕಲ್ಲ, ಅದೇ ಗೊಂದಲ ಬಗೆಹರಬೇಕು. ಗೊಂದಲ ಬಗೆಹರಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನು ಅವ್ರು ಹೇಳ್ಬೇಕ್ರಿ. ಅವರು ಡೆಲ್ಲಿ ಸಹಜವಾಗಿ ನಿಮ್ಮ ಕಾರ್ಯಕರ್ತರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನಾ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದನೇ ಇಂಥದ್ದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ, ಅವ್ರ ನಡೆಯಿಂದಲೇ, ಅವ್ರು ಮೌನ ವಹಿಸಿರೋದೇ ಇಷ್ಟೆಲ್ಲ ಇದು ಗೊಂದಲಕ್ಕೆ ಕಾರಣ ಅಂತ. ಇಲ್ಲ, ಹಂಗೇನಿಲ್ಲ, ಆ ಥರ ಏನಿಲ್ಲ, ಬಗೆಹರಿಸ್ತದೆ. ಮೊನ್ನೆ ನಾವು ಭೇಟಿಯಾಗಿದ್ದು ಅವ್ರಿಗೆ, ಖುದ್ದಾಗಿ ಭೇಟಿಯಾಗಿದ್ದು ಅಧ್ಯಕ್ಷರಿಗೆ, ಬೇಗ ಇತ್ಯರ್ಥ ಮಾಡ್ತಾ ಅಂತ ಹೇಳಿದ್ದಾರೆ. ಕಾದು ನೋಡೋರು ಇನ್ನೊಂದು ಸ್ವಲ್ಪ ದಿವಸ. ಇಲ್ಲ ರೀ, ಅದು ಯಾವುದೂ ಕೂಡ ಚರ್ಚೆಯಲ್ಲಿ ಇಲ್ಲ ರೀ, ಯಾವುದೂ ಇಲ್ಲ. ಈಗ ಬರೀ ಗೊಂದಲ ಒಂದೇ, ಈಗ ಚರ್ಚೆ. ಅದು ವಿಷಯ, ಅದು ಬೇರೆ, ಇದಕ್ಕೇನು ಸಂಬಂಧಿಲ್ಲ, ಬೇರೆ ವಿಷಯಕ್ಕೆ ಯಾವುದೋ ಮಾಡಿದ್ರು ಅಷ್ಟೇ. ಹಾಂ ಸರ್, ಇದು ಕಾವೇರಿ ನಿವಾಸನ ರಿನೋವೇಷನ್ ಮಾಡ್ತಾ ಇದ್ದಾರೆ ಸರ್, ನಿಮ್ಮ ಇಲಾಖೆಯಿಂದ ಮಾಡ್ತಾ ಇರೋದಾ ಅಥವಾ ಏನು? CM ಕಾವೇರಿ ಮಾಡೋದು ನಮ್ಮದೇ ರೀ. ಈಗ ಕ್ವಾರ್ಟರ್ಸು, MS ಬಿಲ್ಡಿಂಗು, ಹೈಕೋರ್ಟು, ವಿಧಾನಸೌಧೆ, ಆಲ್ಮೋಸ್ಟ್ ಸರ್ಕಾರಿ ಕಟ್ಟಡ ನಮ್ಮ ಅಂಡರ್ನಲ್ಲೇ ಬರ್ತದೆ. ಅಲ್ಲ, ಈಗ ಔಚಿತ್ಯ ಇದಿತ್ತು ಸರ್, ನವೀಕರಣ ಮಾಡೋ ಅವಶ್ಯಕತೆ ಇತ್ತು. ಎಲ್ಲರೂ ಕಾಲಕ್ಕೆ ಎಲ್ಲರೂ ಮಾಡ್ತಾರೆ, ಎಲ್ಲ CM ಮಾಡ್ತಾರೆ, ಮಂತ್ರಿಗಳು ಮಾಡಿಸ್ತಾರೆ, ಅಧಿಕಾರಿಗಳು ಮಾಡಿಸ್ತಾರೆ. ಕಾಲಕ್ಕೆ ರಿಪೇರಿ, ನವೀಕರಣ ಹಾಗೆ ಆಗ್ತಿರ್ತದೆ. ಇದರಿಂದ ಮೆಸೇಜ್ ಪಾಸ್ ಆಗೋದಿದೆಯಾ ಸರ್? ಕಂಟಿನ್ಯೂ ಹಾಗೆ ಗೊತ್ತಿಲ್ಲ, ಅದಕ್ಕೆ ಏನಾದ್ರು ಲಿಂಕ್ ಇದೆಯಾ ಸರ್? ಗೊತ್ತಿಲ್ಲ. ಇದೆ ಅವರು ರೂಟೀನ್ ನಮ್ಗೆ ಗೊತ್ತಿಲ್ಲದೆ ಕೆಲಸ ನಡೀತಾರೆ, ನಮಗೇನು ಗೊತ್ತಿರಬೇಕಂತಿಲ್ಲ. ಅವರು ಯಾವ ಡಿಮಾಂಡ್ ಮಾಡ್ತಾರೆ, ಇವ್ರು ಹೋಗಿ ರಿಪೇರಿ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ, ಪೀಠೋಪಕರಣ, ಫರ್ನಿಚರ್ಸ್ ಏನು ಇದ್ದೇ ಇರ್ತವೆ, ರೂಟೀನ್ ಅದು. ನವೀಕರಣಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅಂದರೆ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ರೂಟೀನ್ ಪ್ರೊಸೆಸ್ಸು, ಅವಶ್ಯ ಬಿದ್ದಾಗ ಮಾಡ್ತೀರಿ, ರಿಪೇರಿ ಮಾಡ್ತೀವಿ ಅಷ್ಟೇ. ಶಾಸಕರ ಬೇಡಿಕೆ ಏನಂದ್ರೆ, ಪ್ರೀ ಬಜೆಟ್ ಮೀಟಿಂಗ್ ನಲ್ಲಿ ನಮ್ಮ ಕ್ಷೇತ್ರಗಳ ಬಗ್ಗೆ ಏನು ಚರ್ಚೆ ಮಾಡಿಲ್ಲ, ನಮ್ಗೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ಒಂದು ಹೊರಗಿದೆ ಸರ್. ಮಾಡೋಲ್ಲ, ಇಂಡಿವಿಜುವಲ್ ಮಾಡಲಿಕ್ಕೆ ಆಗೋಲ್ಲ, ಅದು ಇಲಾಖೆಗೆ ಹಂಚಿಕೆ ಮಾಡ್ತಾರೆ, ಇಲಾಖೆ ಮುಖಾಂತರ ಮಾಡಿಸ್ಬೇಕು. ಕಳೆದ ಬಾರಿ ಜಿಲ್ಲಾವಾರು ಮೀಟಿಂಗ್ ಮಾಡಿದ್ರು ಸರ್, ಈ ಬಾರಿ ಆಗಲಿಲ್ಲ. ಜಿಲ್ಲಾವಾರು ಶಾಸಕರ ಅಹವಾಲನ್ನು ಕೇಳಿ ಇಲಾಖೆ ಕೊಡ್ತಾರೆ, ಇಲಾಖೆಯವರು ಯಾವುದು ಅತ್ಯವಶ್ಯ ಇದೆ ಕೊಡಬೇಕಷ್ಟೇ.